ಹರ್ಷಿತಾ, ಕಾಲೇಜಿಗೆ ಟೈಮ್ ಆಯ್ತು, ಎದಳಮ್ಮ, ಬೇಗ ಸ್ನಾನಕ್ಕೆ ಹೋಗು. ಆಗಿನ ಕಾಲದಲ್ಲಿ ಅಲಾರಾಮ್ ಇತ್ತಂತೆ, ಆದ್ರೆ ಈಗ ನಮ್ಮನೆ ದೊಡ್ಡ ಅಲಾರಾಮ್. ಏನಿಲ್ಲ, ಎದೊಳ್ತಾ ಇದ್ದೀನಿ ಮಮ್ಮಿ. ಎದ್ದೇನೆ. ಹಾ, ಬಂದೆ ಬಂದೆ ಮಮ್ಮಿ. ಸರಿ, 4 ಗಂಟೆಗೆ ಸಿಗೋಣ ಆಯ್ತಾ? ಗುಡ್ ಮಾರ್ನಿಂಗ್ ಮಮ್ಮಿ. ಕಾಲೇಜ್ಗೆ ಹೋಗಲ್ವೇನೆ ನೀನು? ಹೋಗ್ತೀನಿ ಮಮ್ಮಿ. ಟೈಮ್ ನೋಡು. ಏನಮ್ಮ ನೀನ್ ಕೆಲಸ ಮಾಡ್ತಾ ಇದೀಯಾ? ಕೆಲ್ಸದವ್ರೆಲ್ಲೋದ್ರು? ಇಲ್ಲ ಮಗ್ಲೆ, ಕೆಲ್ಸದವಳು ಇನ್ಮೇಲೆ ಬರಲ್ವಂತೆ. ಯಾಕೆ? ಅವ್ರ ತಾಯಿಗೇನೋ ಹುಷಾರಿಲ್ಲ ಅಂತ ಹೇಳಿ ಅವ್ರ ಊರಿಗೆ ಹೊಟ್ಟೋದ್ರು. ಅಮ್ಮ ನೀನ್ ಕೆಲಸ ಮಾಡಬೇಡ ಅಮ್ಮ. ನೀ ಹೇಳಿಲ್ವಾ ಡಾಕ್ಟ್ರು ರೆಸ್ಟ್ ಮಾಡೋದಕ್ಕೆ? ಕೊಡು, ನಾನು ಮಾಡ್ತೀನಿ. ನೀನ್ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ನನ್ನ ಮನೆ ಕೆಲಸ ನಾನು ಮಾಡ್ಕೋತೀನಿ, ನೀನು ಓದೋದ್ರ ಕಡೆ ಗಮನ ಕೊಡೋಕು. ನಾನು ಪೇಪರಲ್ಲಿ ಆ್ಯಡ್ ಕೊಟ್ಟಿದ್ದೀನಿ, ಇವತ್ತು ನಾಳೆಲಿ ಬರ್ಬೋದು. ಸರಿ ಅಮ್ಮ, ಆಯ್ತು. ಕಾಲಿಂಗ್ ಬೆಲ್ ಆಗ್ತಿದೆ, ಕೇಳಿಸ್ತಾ ಅಲ್ವಾ? ಯಾರೋ ಬಂದಿರ್ಬೇಕು ಅನ್ಸುತ್ತೆ, ಎದ್ದೋಗಿ ನೋಡೋಗಮ್ಮ. ಯಾರು ನೀವು? ನಿಮ್ಮ ಮನೆಯಲ್ಲಿ ಕೆಲಸ ಖಾಲಿ ಇದೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ ಅಮ್ಮ. ನಮ್ಮನೆಯಲ್ಲಿ ಕೆಲಸ ಕಾಲಿದೆ ಅಂತ ನಿಮ್ಗೆ ಯಾರು ಹೇಳಿದ್ದು? ಯಾರಮ್ಮ ಅದು? ಅಮ್ಮ, ಯಾರೋ ಕೆಲಸ ಕೇಳ್ಕೊಂಡು ಬಂದಿದ್ದಾರೆ. ಹರ್ಷಿತಾ, ನಿನ್ ಕಾಲೇಜಿಗೆ ಟೈಮ್ ಆಯ್ತು, ನೀನು ಹೊರಡು. ನಮ್ಮನೇಲಿ ಕೆಲಸ ಖಾಲಿ ಇದೆ ಅಂತ ನಿಮ್ಗೆ ಯಾರು ಹೇಳಿದ್ದು? ಪೇಪರಲ್ಲಿ ನೋಡಿದೆ ಕಣಮ್ಮ, ಆ ಮನೆ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ. ಅಡ್ರೆಸ್ ಕೂಡ ಇತ್ತಲ್ಲ, ಅದಕ್ಕೆ ಹುಡುಕಿ ಬಂದೆ. ಸರಿ, ಅಡುಗೆ ಕೆಲಸ ಎಲ್ಲ ಮಾಡಕ್ ಬರುತ್ತಾ? ಓ, ಚೆನ್ನಾಗಿ ಮಾಡ್ತೀನಮ್ಮ. ಹಾ, ಅಡುಗೆ ಕೆಲಸ ಚೆನ್ನಾಗಿ ಮಾಡ್ತೀನಮ್ಮ. ಸರಿ, ಬನ್ನಿ ಒಳಗಡೆ. ಅಮ್ಮವ್ರೆ, ನನ್ನ ಬಟ್ಟೆಗಳೆಲ್ಲ ನನ್ನ ಸ್ನೇಹಿತರ ರೂಮಲ್ಲವೇ, ನಾನು ಹೋಗಿ ತಗೊಬಂದ್ಬಿಡ್ತೀನಿ. ಸರಿ ಆಯ್ತು, ಬೇಗ ಹೋಗಿ ಬನ್ನಿ. ಏನಮ್ಮ ನೀನು ಒಬ್ಬ ಗಂಡಸನ ಮನೇಲಿ ಕೆಲ್ಸಕ್ಕೆ ಇಟ್ಕೊಳ್ಳೋದು ಸೇಫಾ? ಇನ್ನೇನಮ್ಮ ಮಾಡೋದು, ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ. ಡಾಕ್ಟ್ರು ಬೇರೆ ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಈಗಿನ ಕಾಲದಲ್ಲಿ ಮನೆ ಕೆಲಸವ್ರು ಸಿಗೋದು ತುಂಬಾನೇ ಕಷ್ಟ. ಅಂಥದ್ರಲ್ಲಿ ಇವನೇ ಮನೆ ಕೆಲಸ ಮಾಡ್ತೀನಿ ಅಂತ ಕೇಳ್ಕೊಂಡು ಬಂದಿದ್ದಾನೆ. ನಾವ್ಯಾಕೆ ಬೇಡ ಅನ್ಬೇಕು? ಅಮ್ಮ, ಮನೆ ಕೆಲ್ಸಕ್ಕೆ ಹೆಂಗಸರಾದ್ರೆ ಓಕೆ, ಆದ್ರೆ ಇವ್ರಿಗೆ ಮನೆ ಕೆಲಸ ಎಲ್ಲ ಮಾಡಕ್ ಬರುತ್ತಾ? ಆದ್ರೆ ಇವ್ರ ಕ್ಯಾರೆಕ್ಟ್ರು ಹೇಗಿರುತ್ತೋ ಏನು. ಅವನು ನೋಡಿದ್ರೆ ಒಳ್ಳೆಯವ್ನ ಥರನೇ ಕಾಣಿಸ್ತಾನೆ. ಅದು ಅಲ್ಲದೆ ಗಂಡಸರು ಅಡುಗೆ ಮಾಡಿದ್ರೆ ರುಚಿಯಾಗಿರುತ್ತೆ ಗೊತ್ತಾ? ಸರಿ ಅಮ್ಮ, ಆದ್ರೂ ಅಪ್ಪಂಗೆ ಒಂದು ಮಾತು ಫೋನ್ ಮಾಡಿ ಹೇಳಿಬಿಡಿ. ಹೌದು, ನೀನು ಹೇಳೋದು ಸರಿನೇ. ಇಂಥ ವಿಷಯನ ನಿಮ್ಮ ಅಪ್ಪಂಗೆ ತಿಳಿಸೋದು ಒಳ್ಳೇದು. ಮಮ್ಮಿ, ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಓಕೆ ಜೋಪಾನ. ಹಲೋ ರೀ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ರೀ. ಅಂದಾಗೆ ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ಆಫೀಸಲ್ಲಿ ಬಾಸ್ ಇದ್ದಾರೆ, ಏನೇ ವಿಷಯ ಇದ್ರೂ ಸಂಜೆ ಮಾತಾಡೋಣ, ಓಕೆ? ಸರಿ ರೀ, ಆಯ್ತು. ಓ, ಇಷ್ಟು ಬೇಗ ಬಂದ್ಬಿಟ್ರಾ? ಬನ್ನಿ ಒಳಗಡೆ. ನಿಮ್ಮ ಲಗೇಜ್ನ ಅಲ್ಲಿ ಇಟ್ಬಿಟ್ಟು ನಂಗೆ ತಲೆ ನೋವ್ತಿದೆ,
ಒಂದು ಕಪ್ ಕಾಫಿ ಮಾಡ್ಕೊ ಬರ್ತೀರಾ? ಸರಿ ಅಮ್ಮರೇ, ಆಯಿತು. ಮೇಡಮರೇ, ಕಾಫಿಗೆ ಸಕ್ಕರೆ ಹಾಕ್ಬೇಕಾ ಇಲ್ಲ ಹಂಗೆ ತಗೊಬರ್ಬೇಕಾ? ರೀ, ನಿಮ್ ಕಣ್ಗೆ ನಾನು ಶುಗರ್ ಪೇಷಂಟ್ ತರ ಕಾಣಿಸ್ತಾ ಇದ್ದೀನಾ? ಹೋಗಿ ಸಕ್ಕರೆ ಹಾಕೊಂಡು ತಗೊಬರೋಗ್ರಿ. ಸರಿ ಅಮ್ಮರೇ. ಅಮ್ಮವ್ರೆ, ಕಾಫಿ. ಅಂದಾಗೆ ನಿಮ್ದು ಯಾವ ಊರು? ನಮ್ದು ಮಂಡ್ಯದ ಹತ್ರ ಮಾದೇವಪುರ. ಈ ಶೂಟಿಂಗ್ ಎಲ್ಲ ಮಾಡ್ತಾರಲ್ಲ ಮೇಡಮರೇ, ಅದ್ರ ಪಕ್ಕ ಮೇಳಪುರ ಅಂತ. ಮೇಳಪುರನ? ಏನ್ರಿ ನಿಮ್ ಊರ ಹೆಸರು ಈ ತರ ಇದೆ? ಯಾಕೆ ಮೇಡಮ್ ನೆಗ್ತೀರಾ? ಆಗ ರಾಜರ ಕಾಲದಲ್ಲಿ ಕುದುರೆಗಳೆಲ್ಲ ನಮ್ಮೂರಲ್ಲೇ ಕಟ್ಟಾಗ್ತಿದ್ದಂತೆ. ಅದಕ್ಕೆ ಆ ಮೇಳ ನಡೆಯೋದ್ರಿಂದ ಮೇಳಾಪುರ ಅಂತ ಹೆಸರು ಬಂತು ಮೇಡಮ್. ಹೌದು, ನೀವು ಅಡಿಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತೀರಾ. ಯಾವ್ದಾದ್ರು ಹೋಟ್ಲಿಗೆ ಸೇರ್ಕೋಬೋದಿತ್ತಲ್ವಾ? 30,000 40,000 ಸಂಬಳ ಕೊಡ್ತಿದ್ರು. ನಾನು 4 ಜನದ ಮಧ್ಯೆನೇ ಕೆಲಸ ಮಾಡ್ತಿದ್ದೆ ಅಮ್ಮವ್ರೆ. ಅದು ಚಿಕ್ಕ ವಯಸ್ಸಿಂದ ನಾನು ಅಪ್ಪ ಅಮ್ಮನೇ ನೋಡಿಲ್ಲ. ನಮ್ಮ ದೊಡ್ಡಪ್ಪನ ಮನೇಲೇ ನಾನು ಬೆಳೆದಿದ್ದು. ಒಂದಿನ ನಮ್ಮ ಫ್ಯಾಮಿಲಿ ಜೊತೆ ಒಂದು ಫಂಕ್ಷನ್ಗೆ ಹೋಗಿದ್ವಿ. ಅಲ್ಲಿ ಯಾರೋ ತಪ್ಪು ಮಾಡಿದ್ರು ಅಂತ ಅವನ ಹೆಸರು ನನ್ನ ಹೆಸರು ಒಂದೇ ಆಗಿರೋದ್ರಿಂದ ನಮ್ಮ ಜನ ನಮ್ಮದೇ ತಪ್ಪಿರಬಹುದು ಅಂತ ತುಂಬ ಕೆಟ್ಟದಾಗಿ ನೋಡೋಕ್ಕೆ ಶುರು ಮಾಡಿದ್ರು. ಅವಾಗಿಂದ ನಾನು ಹೊರಗಡೆ ಕೆಲಸ ಮಾಡಿದ್ರು ಇದೇ ಮಾತಾಡ್ತಾರೆ. ಅದಕ್ಕೆ ಪೇಪರಲ್ಲಿ ನಿಮ್ಮ ಮನೆ ಕೆಲಸ ಖಾಲಿ ಇದೆ ಅಂತ ಗೊತ್ತಾಯಿತು. ಅಡ್ರೆಸ್ ಇತ್ತಲ್ಲ, ಅದಕ್ಕೆ ಹುಡುಕ ಬಂದೆ ಮೇಡಮರೇ. ಸರಿ ಸರಿ, ನಿಮ್ ಪರ್ಸನಲ್ ವಿಷಯ ಎಲ್ಲ ನಮಗ್ ಬೇಡ. ನೋಡಿ, ನಿಮ್ದು ಬರೀ ಅಡಿಗೆ ಕೆಲಸ ಮಾತ್ರ ಅಲ್ಲ, ಇಡೀ ಮನೆ ಕೆಲಸ ಎಲ್ಲ ನೀವೇ ನೋಡ್ಕೋಬೇಕು. ಸರಿ ಅಮ್ಮರೇ. ಮೇಲ್ಗಡೆ ರೂಮ್ ಇದೆ, ಅಲ್ಲಿ ನೀವು ಉಳ್ಕೋಬಹುದು. 15,000 ಸಂಬಳ ಕೊಡ್ತೀನಿ. 3 ಹೊತ್ತು ಊಟನೂ ಇಲ್ಲೇ ಆಗತ್ತೆ. ಅಲ್ಲಿ ಕೀ ಇದೆ, ನಿಮ್ ಲಗೇಜ್ನ ತಗೊಂಡೋಗಿ ಮೇಲೆ ಇಟ್ಬಿಟ್ಟು ಬಂದು ತಿಂಡಿ ಮಾಡಿ. ಸರಿ ಅಮ್ಮವ್ರೆ. ರೀ ಭಟ್ರೆ, ಅದೇನ್ ಅಮ್ಮೋರೆ ಕಾಲ್ ಮಿ ಮೇಡಮ್. ಸರಿ ಅಮ್ಮರೇ.